ನಮಸ್ಕಾರ. ಆರೋಗ್ಯ ಮತ್ತೆ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. BP ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ, ಸೊ ಹೇಳಿರಲಿಲ್ಲ, ವಿಡಿಯೋ ಮಾಡಿರಲಿಲ್ಲ. ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. BP ವಿಷಯದಲ್ಲಿ ಏನು ಮಾಡ್ಬೋದು, ಯಾವ ಥರ ಇರ್ಬೋದು ಅಂತ ಹೇಳೋದನ್ನ ಅಂತ. BPಯಲ್ಲಿ ಬಂದ್ಬಿಟ್ಟು ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ? ಒಂದು BP ಮಾತ್ರ ತಗೊಳ್ಳದೆ ಇದ್ದಾಗ ಏನಾಗುತ್ತೆ, BP ಮಾತ್ರ ಕಂಪಲ್ಸರಿಯಾಗಿ ತಗೊಳ್ಳೇಬೇಕಾ? ಈ 3 ಕ್ವಶನ್ಗೆ ಇವತ್ತಿನ ನನ್ನ ಉತ್ತರ. ನನಗೆ ಗೊತ್ತಿರುವಂಥದ್ದು ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. BP ಅನ್ನೋದು ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಬೋದಾ ಅಂತಂದ್ರೆ, ಫುಡ್ಡಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ. ಒಂದ್ಸಲಿ BP ಸ್ಟಾರ್ಟ್ ಆಗಿದೆ ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ನಾವು ಹೇಳ್ತೀವಿ BP-ನಲ್ಲಿ ನೀವು ಸಾಲ್ಟು, ಸೌತೆಕಾಯಿಗೆ ಉಪ್ಪು ಹಾಕೊಂಡು ತಿನ್ನೋದು, ಚಿಪ್ಸು, ಬಜ್ಜಿ, ಬೋಂಡ ಇವೆಲ್ಲ ಅವಾಯ್ಡ್ ಮಾಡಿ BP ಕಂಟ್ರೋಲ್ ಆಗಲಿ ಅಂತ ಹೇಳ್ಬಿಟ್ಟು ಉಪ್ಪಿನ ಅಂಶನ ಕಡಿಮೆ ಮಾಡೋದಕ್ಕೆ ಹೇಳ್ತೀವಿ. ನಂಬರ್ 1. ಅದರಲ್ಲೂ ನಿಮಗೆ ಅದು ತಗೊಂಡು ಅದು ಕಂಟ್ರೋಲ್ ಮಾಡಿಕೊಂಡು ಕೂಡ ನಿಮಗೆ BP ಕಂಟ್ರೋಲ್ ಆಗಲಿಲ್ಲ ಅಂದರೆ ಕಂಪಲ್ಸರಿ ಟ್ಯಾಬ್ಲೆಟ್ ತಗೊಳ್ಬೇಕು. ನಂಬರ್ 2 ಕಂಪಲ್ಸರಿ. ನಂಬರ್ 2 ಟ್ಯಾಬ್ಲೆಟ್ ತಗೊಂಡು ಅಂದರೆ ಟ್ಯಾಬ್ಲೆಟ್ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನಿಮಗೆ ಕಂಟ್ರೋಲ್ ಬಂದೇ ಬರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಟ್ಯಾಬ್ಲೆಟ್ ತಗೊಂಡಿರೋ ಸ್ಕಿಪ್, ಆನ್ ಆಫ್ ಮಾಡ್ತಾ ಇರ್ತಾರೆ. ಅಂದರೆ ತಗೊಳ್ಳೋದು ಬಿಡೋದು ಮಾಡ್ತಾ ಇರ್ತಾರೆ. ಅಂಥವರಿಗೆ ಆ ಥರ ಮಾಡಬೇಡಿ. ಫಸ್ಟ್ ನೀವು BP ಶುರು ಆಗಿದೆ ಅಂದಾಗ ಟ್ಯಾಬ್ಲೆಟ್ಸ್ ತಗೊಳಕ್ಕೆ ಸಜೆಸ್ಟ್ ಮಾಡಿದ ಟೈಮಲ್ಲಿ ತಗೊಳ್ಳಿ, ಸ್ವಲ್ಪ ದಿನ ತಗೊಳ್ಳಿ. ತಗೊಂಡಾಗ ನಿಮ್ಮ ವರ್ಕ್ ಲೋಡ್ ಏನಿದೆಯೋ ನೀವು ಕಮ್ಮಿ ಮಾಡಿಕೊಂಡು ನಿಮ್ಮ ಸ್ಟೇಬಲ್ ಆದಾಗ ನೀವು ಇನ್ನೊಮ್ಮೆ ಹೋಗಿ ಡಾಕ್ಟರ್ ಹತ್ರ ನಾನು ಸ್ಟೇಬಲ್ ಆಗಿದ್ದೀನಿ, ನಾನು ಸ್ಟಾಪ್ ಮಾಡೋ ಸ್ಟೇಜಲ್ಲಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೋದು. ಒಂದು ವೇಳೆ ಸ್ಟಾಪ್ ಮಾಡ್ಬೋದು ಅಂತ ಡಾಕ್ಟರ್ ಹೇಳಿದಾಗ ಮಾಡ್ಕೊಳ್ಬೋದು. ಇಲ್ಲ ಅಂತಂದ್ರೆ ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, BPಯಲ್ಲಿ ಸುಮಾರು ಜನ ಟ್ಯಾಬ್ಲೆಟ್ಸ್ ತಗೊಂಡೇ ಇರೋ ಸಂದರ್ಭದಲ್ಲಿ ಸುಮಾರು ಜನರಿಗೆ ಪ್ಯಾರಾಲಿಸಿಸ್ ಅನ್ನೋದು ಆಗಿದೆ. ನಮ್ಮ ರಿಲೇಟಿವ್ಸ್ ಅಲ್ಲೇ ಆಗಿದೆ. ಸೊ ಅಂತ ಮಿಸ್ಟೇಕ್ಗಳನ್ನ ಯಾವತ್ತೂ ಮಾಡಬೇಡಿ. ಟ್ಯಾಬ್ಲೆಟ್ಸ್ ಒಂದ್ಸತಿ ಸ್ಟಾರ್ಟ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ವಿತೌಟ್ ಡಾಕ್ಟರ್ ಅಡ್ವೈಸ್ ಸ್ಟಾಪ್ ಮಾಡಬಾರ್ದು. ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಅದು ನಾರ್ಮಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸ್ಕೊಳ್ಳಿದ ನಂತರ ಅವ್ರು ಸ್ಟಾಪ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲ ಅಂತಂದ್ರೆ ಅವ್ರು ಡೋಸೇಜ್ ಕಮ್ಮಿ ಮಾಡ್ಕೊಡ್ತಾರೆ. ಆ ರೀತಿನೂ ತಗೊಳ್ಬೋದು, ಯೂಸ್ ಮಾಡ್ಬೋದು. ಸೊ BP ವಿಷಯದಲ್ಲಿ ಈ ತರ ಒಂದು ಮಿಸ್ಟೇಕ್ಗಳನ್ನ ಮಾಡಬೇಡಿ. ಇನ್ನೊಂದೇನಪ್ಪಾ ಅಂತಂದ್ರೆ, BP ಶುರು ಆಗೋ ಮುಂಚೆ ಒಬ್ಬೊಬ್ರಿಗೆ BP ಶುರು ಆಗಿದೆ ಅಂತ ಗೊತ್ತಾಗಲ್ಲ, ಸಿಂಪ್ಟಮ್ಸ್ ಗೊತ್ತಿರಲ್ಲ ಅವ್ರಿಗೆ. ಒಬ್ಬೊಬ್ರಿಗೆ ಗಿಡಿನೆಸ್ ಬರುತ್ತೆ, ತಲೆ ಸುತ್ತಿ ಬೀಳ್ತಾರೆ, ನೋಸ್ ಬ್ಲೀಡಿಂಗ್ ಆಗುತ್ತೆ. ನೋಸ್ ಬ್ಲೀಡಿಂಗ್ ಆದಾಗ್ಲೂ ಕೂಡ ENT ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ENT ಡಾಕ್ಟರ್ ಹತ್ರ ಅಲ್ಲ, ನೋಸ್ ಬ್ಲೀಡಿಂಗ್ ಜಾಸ್ತಿ ಆದಲ್ಲಿ ನೀವು ಫಿಸಿಷಿಯನ್ ಹತ್ರ ಹೋಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆ BP ಏನಿದೆಯೋ ಅದು ಸ್ಟೇಬಲ್ ಆಗಿದೆಯಾ, ಹೇಗಿದೆ ಅಂತ ಚೆಕ್ ಮಾಡ್ಕೊಂಡು ನೆಗ್ಲೆಕ್ಟ್ ಮಾಡ್ದಿರಾ ಟ್ರೀಟ್ಮೆಂಟ್ ತಗೊಳ್ಳಿ. ಯಾಕೆಂತಂದ್ರೆ ಸುಮಾರು ಜನರಿಗೆ ಈ ನೋಸ್ ಬ್ಲೀಡಿಂಗ್ ಅನ್ನೋದು ಜಾಸ್ತಿಯಾಗಿ BP ಬಂದಿರೋದೇ ನಾನು ನೋಡಿರೋದು. ಸೊ ಅದರಿಂದ ಸುಮಾರು ಜನರಿಗೆ ಗೊತ್ತಿರಲ್ಲ ಸಿಂಪ್ಟಮ್ಸ್ ಏನಿರುತ್ತಪ್ಪ ಅಂತ ಹೇಳ್ಬಿಟ್ಟು. ಗಿಡಿನೆಸ್ಸು ಇರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ನೋಸ್ ಬ್ಲೀಡಿಂಗ್ ಇರುತ್ತೆ. ಯಾವ್ದನ್ನ ಇದ್ರ 3ರಲ್ಲಿ ಯಾವ್ದಾದ್ರು ಒಂದಾದ್ರೂ ಬರ್ಬೋದು. ಸೊ ಇನ್ನೊಂದು ಫೈನಲಿ ಆಗಿ ವಿಡಿಯೋದಲ್ಲಿ ಹೇಳ್ಬೇಕಾಗಿರುವಂಥದ್ದು ಏನಪ್ಪಾ ಅಂದ್ರೆ, ನಾನು ಭಯ ಬೀಳ್ಸೋದಕ್ಕೆ ಈ ವಿಡಿಯೋನ ಮಾಡಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರೂ ನೋಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಭಯ ಬೀಳಿಸ್ತಾ ಇದ್ದಾರೆ ಅಂತ. ಭಯ ಬೀಳಿಸ್ತಿಲ್ಲ, ಆಗುವ ಮುನ್ಸೂಚನೆಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವು ಜಾಗ್ರತೆ ಪಡ್ತೀರಾ, ಯಾವ ಟೈಮಲ್ಲಿ ಹೇಗಿರ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿದ್ದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇನ್ನಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಥ್ಯಾಂಕ್ ಯು. ವಂದನೆಗಳು.